ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಇಟ್ಸ್ ಟೀಮ್ ನಂಬರ್ 6 RCB ಕಂಪಾರಿಸನ್ ವಿತ್ ಡೆಲ್ಲಿ ಕ್ಯಾಪಿಟಲ್ಸ್. ಹೆಂಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಆಕ್ಷನ್ ಆದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ನ ನೋಡುವಂಥ ರೀತಿ ಇರ್ಬೋದು, 11 ಫ್ರೇಮ್ ಮಾಡೋಂಥ ರೀತಿ ಇರ್ಬೋದು, ಇವಾಗ ಫ್ರೇಮ್ ಮಾಡಿರೋಂಥ ರೀತಿ ಇರ್ಬೋದು, ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಆಗೋಗ್ಬಿಟ್ಟಿದೆ. ಇವಾಗ ಒಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಯಾಕೋ ಒಂಥರ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಗುರು, ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾಡ್ಕೊಂಬಿಡಿ ಮಗ. RCB ದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ಲೇಯಿಂಗ್ ಡಿಸ್ಪ್ಲೇ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಮಗ ಯಾವ ಥರ ಇದೆ ಅಂತ. ಓಪನಿಂಗ್ ಪೈರ್ ಡೈರೆಕ್ಟ್ ಆಗಿ ಸ್ಟ್ರೈಟ್ ಅವೇ ಕಂಪಾರಿಸನ್ ತಗೊಂತು ಅಂದರೆ ಈ ಕಡೆ ಫ್ಯಾಫ್ ಡು ಪ್ಲೆಸಿಸ್ ಜೊತೆಗೆ ಜಾಕ್ ಫ್ರೈಸರ್ ಅವರು ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಬ್ರೂಕು ಕೂಡ ಇದ್ದಾರೆ, ಹ್ಯಾರಿ ಬ್ರೂಕು ಕೂಡ ಇದ್ದಾರೆ. ಅವ್ರು ಓಪನ್ ಮಾಡಿದ್ರು ಮಾಡ್ಬೋದು. ಹ್ಯಾರಿ ಬ್ರೂಕಿಗೆ ನನ್ನ ಪ್ರಕಾರ ಓಪನಿಂಗ್ ಸ್ಲಾಟಲ್ಲೇ ವೇಕೆನ್ಸಿ ಇರುವಂಥದ್ದು. ಅವ್ರು ಆಡಿದ್ರೆ ಓಪನಿಂಗ್ ಸ್ಲಾಟಲ್ಲೇ ಆಡಬೇಕು. ಮಿಡ್ ಆರ್ಡರ್ಲೆಲ್ಲ ಆಡೋದು ಸಿಕ್ಕಾಪಟ್ಟೆ ಡೌಟ್ ಹೊಡಿತಾ ಇದೆ. ಯಾಕಂದರೆ ಫ್ರೈಸರ್ ಜಾಗದಲ್ಲಿ ಆಡಬೇಕು. ಫ್ಯಾಫ್ ಅಂತೂ ಪಕ್ಕ ಆಡ್ತಾರೆ, ಫ್ರೇಜರ್ ಜಾಗದಲ್ಲಿ ಆಡಬಹುದು ಅಂತ ಅನ್ನಿಸ್ತಾ ಇದೆ. ಅಥವಾ ಫ್ರೇಜರ್ ಆಡ್ತು ಅಂದ್ರೂ ಕೂಡ ಬೆಟರ್ ಆಗಿರುತ್ತೆ. ಸೊ ಫ್ಯಾಫ್ ಮತ್ತು ಫ್ರೇಜರ್ ಅಂತ ತಗೊಂಡಾಗ ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಅಂತ ತಗೊಂಡಾಗ ಕಂಪಾರಿಸನ್ ಅಂತ ಇಳಿತು ಅಂತ ಅಂದರೆ ಖಂಡಿತ ನಮ್ಮ RCB ಓಪನಿಂಗ್ ಪೇರನೇ ಸಾಲಿಡ್ ಆಗಿದೆ. ಯಾಕಂದರೆ ಲಾಸ್ಟ್ ಸೀಸನು ಇಬ್ಬರು ಕೂಡ ಸಾಲಿಡ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರಿಗೆ ಕಂಪೇರ್ ಮಾಡ್ತು ಅಂದರೆ ಸೊ ಒಂಥರ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡ್ಸ್ನ RCB ಓಪನರ್ಸ್ ಮೇಂಟೈನ್ ಮಾಡಿದರೆ. ನಂಬರ್ 3 ವಿಚಾರಕ್ಕೆ ಬಂತು ಅಂದರೆ ಕರುಣ್ ನಾಯರ್. ನಂಬರ್ 3 ನಾನು ಕರುಣ್ ನಾಯರ್ನ ಇಟ್ಟೇ ಇರಲಿಲ್ಲ ಆಫ್ಟರ್ ದ ಆಕ್ಷನ್ನು. ಸೊ ಇವಾಗ ಕರೆಂಟ್ ಫಾರ್ಮ್ ಯಾವ ಥರ ಇದೆ ಅಂತಂದರೆ ಸಯ್ಯದ್ ಮುಷ್ತಾಕ್ ಅಲಿನೇ ತೊಗೊಳ್ಳಿ ನೀವು, ಜೊತೆಗೆ ವಿಜಯ್ ಹಜಾರೆನೇ ತೊಗೊಳ್ಳಿ ನೀವು, ಮಹಾರಾಜ ಟ್ರೋಫಿನೇ ತಗೊಳ್ಳಿ ನೀವು. ಸೊ ಕಳೆದ ವರ್ಷದಿಂದ ಯಾವ ಥರ ಫಾರ್ಮಲ್ಲಿ ಸಯ್ಯದ್ ಮುಷ್ತಾಕ್ ಅಲಿ ಎಲ್ಲದರಲ್ಲೂ ಕೂಡ ಯಾವ ಥರ ಕಾಣಿಸ್ಕೊಂಡಿದ್ದಾರೆ ಅಂತಂದರೆ ಕ್ರೇಜಿ ಫಾರ್ಮ್ ಗುರು. ಇವ್ರನ್ನ ಬಿಟ್ಬಿಟ್ಟು ಈಚೆ ಹೆಂಗೆ ಹೋಗ್ತೀಯಾ ಅಂತ ಎಲ್ಲರೂ ಕೇಳ್ತಾರೆ. ಹೌದು, ಹಂಗೆ ಕೇಳ್ತಾರೆ. ಇವಾಗ ಕರುಣ್ ನಾಯರ್ ಏನಕ್ಕೆ ಗುರು ಆಪರ್ಚುನಿಟಿ ಕೊಡಲ್ಲ ನೀನು? ಇಲ್ಲಿ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಜಸ್ಟ್ 5 ಇನ್ನಿಂಗ್ಸೇನೋ ಆಡಿದ್ದಾರೆ. 5 ಇನ್ನಿಂಗ್ಸಲ್ಲಿ 260 ರನ್ನ ಹೊಡೆದಿದ್ದಾರೆ. ಈ ಕಡೆ ರಜತ್ ಪತಿದಾರ್ ಅವರು 9 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ದಾರೆ ಸಯ್ಯದ್ ಮುಷ್ತಾಕ್ ಅಲಿ ಈ ಸೀಸನಲ್ಲಿ. ಇವ್ರು ಹೊಡೆದಿರುವಂಥದ್ದು 400+ ರನ್ಸ್ನ ಹೊಡೆದಿದ್ದಾರೆ. 9 ಇನ್ನಿಂಗ್ಸ್ಗೂ 5 ಇನ್ನಿಂಗ್ಸ್ಗೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದು ಸಖತ್ತಾಗಿ ಪ್ರೂವ್ ಮಾಡಿದ್ದಾರೆ ಕರುಣ್ ನಾಯರ್ ಅವರು. ಇವರಂತೂ ಪ್ರೂವನ್ ಪ್ಲೇಯರ್ ಆಗಿ ಹೋಗ್ಬಿಟ್ಟಿದ್ದಾರೆ. ರೀಸೆಂಟಾಗಂತೂ ಒಂಥರ ಹಾವಳಿ ಕೊಡ್ತಾರೆ. T20s ಅಂತ ಬಂದಾಗ ರಜತ್ ಪತಿದಾರ್ ಅವರು ಎಲ್ಲೂ ಕೂಡ ಡಿಪ್ ಆಗೇ ಇಲ್ಲ. ಲಾಸ್ಟ್ ಸೀಸನ್ IPL ಆಗಿರ್ಬೋದು, ಅಲ್ಲಿಂದ ಎಲ್ಲೂ ಕೂಡ ಬಿದ್ದೇ ಇಲ್ಲ. ಆ ಒಂದು ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಿದರೆ. ಬಟ್ ಕರುಣ್ ನಾಯರು ಹೆವಿ ಬೂಮ್ನ ತಗೊಂಡಿದ್ದಾರೆ ಗುರು. ಈ ಕಡೆ 50 ಓವರ್ ಫಾರ್ಮೆಟಲ್ಲೂ ಕೂಡ T20 ರೇಂಜಿಗೆ ಪ್ರದರ್ಶನಗಳೆಲ್ಲ ಬಂದಿರೋದೆಲ್ಲ ನೋಡ್ತು ಅಂದರೆ 7-8 ಸಿಕ್ಸ್ಗಳು ಒಂದೊಂದೇ ಮ್ಯಾಚ್ಗಳಲ್ಲಿ, ಅದು 50 ಓವರ್ ಫಾರ್ಮೆಟಲ್ಲಿ. ಸೊ ಇದನ್ನೆಲ್ಲ ನೋಡ್ತು ಅಂತಾರೆ ಹೆವಿ ಬೂಮ್ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಇದು ಒಂಥರ ವ್ಯಾಲಿಡ್ ಇದೆ ಕಂಪೇರ್ ಮಾಡೋದು. ಸೊ ಇಬ್ರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ಇಬ್ಬರು ಕೂಡ ಟಾಪಲ್ಲೇ ಇದ್ದಾರೆ ನನ್ನ ಪ್ರಕಾರ. ಕೆಳಗಡೆ ಬಂದೇ ಇಲ್ಲ ಎಲ್ಲೂ ಕೂಡ. ಅದರಿಂದ ಇಬ್ರಿಗೂ ಕೂಡ ಈಕ್ವಲ್ ಅಮೌಂಟ್ ಆಫ್ ಕ್ರೆಡಿಟ್ ಕೊಡ್ತಾ ಇದ್ದೀನಿ ನಾನು. ಕರುಣ್ ನಾಯರ್ ಪಕ್ಕ ಶ್ಯೂರ್ ಆಗಿ ನನ್ನ ಪ್ರಕಾರ ಈ ಸಲ 11 ಆಡಲೇಬೇಕು ಗುರು. ನಾನು ಕರುಣ್ ನಾಯರ್ನ ಈಚೆ ಇಟ್ಟಿದ್ದೆ ಆಪ್ಷನ್ ಆದಾಗ, ಇಲ್ಲಿ ಬೇರೆಯವ್ರನ್ನೇ ಆಡಿಸಿದೆ ನಂಬರ್ 3. ಬಟ್ ಕರುಣ್ ನಾಯರ್ ಇವಾಗಿರುವಂಥ ಫಾರ್ಮ್ನ ನೋಡ್ತಾರೆ ಪಕ್ಕ ಶ್ಯೂರ್ ಆಗಿ ಆಡಲೇಬೇಕು. ಇವಾಗ ಎಲ್ಲ ಕಿರ್ಚಾಡ್ತೀರ ಗೊತ್ತು. ಏನು ಗುರು KL ರಾಹುಲ್ ಮಿಡ್ಲ್ ಆರ್ಡರ್ ಆಡಿಸ್ತಿದ್ಯಾ ನೀನು? ಏನಕ್ಕೆ ಓಪನಿಂಗ್ ಸ್ಟಾರ್ಟ್ ಇಡಮ್ಮ ಅಂತ ಕೇಳಿದ್ರೆ ನನ್ನ ಪ್ರಕಾರ ಅವ್ರು ಕ್ಯಾಪ್ಟನ್ಸಿ ಕೊಡೋದು ಕೂಡ ಡೌಟ್ ಇದೆ ಅನ್ನೋ ಥರ ಇವಾಗ ಬರ್ತಾ ಇದೆ ಅಪ್ಡೇಟ್ಸ್ಗಳು. ಅಕ್ಷರ್ ಪಟೇಲ್ ಅವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ. ಸೊ ಅದೆಲ್ಲ ಆಯಿತು ಅಂದರೆ KL ರಾಹುಲ್ ನನ್ನ ಪ್ರಕಾರ ನಂಬರ್ 5 ಆಡುವಂಥ ಸಾಧ್ಯತೆನೇ ಜಾಸ್ತಿ ಇರುತ್ತೆ ಓಪನಿಂಗ್ ಸ್ಲಾಟಿಗೆ. ಇಂಥ KL ರಾಹುಲ್ ಹೊಸ ಒಂದು KL ರಾಹುಲ್ನ 2.0 ಇನ್ T20 ಕ್ರಿಕೆಟ್ನ ನನ್ನ ಪ್ರಕಾರ ಈ ಸೀಸನ್ ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಕ್ಯಾಪ್ಟನ್ಸಿ ಇಲ್ಲದೇ ಇರುವಂಥ KL ರಾಹುಲ್, ಮಿಡ್ಲ್ ಆರ್ಡರ್ಲಿ ಬರುವಂಥ KL ರಾಹುಲ್, ಒಂಥರ ಅಗ್ರೆಸಿವ್ ಇಂಟಿಟಲ್ ಆಡುವಂಥ KL ರಾಹುಲ್ನ ನಾವು ಈ ಸೀಸನು ಡಿಫ್ರೆಂಟ್ ಕೈಂಡ್ ಆಫ್ KL ರಾಹುಲೇ ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ಪ್ಲೇ ನಂಬರ್ 4 ವಿಚಾರಕ್ಕೆ ಬಂತು ಅಂದರೆ ಸ್ಟಬ್ಸ್ ಜೊತೆಗೆ ಕಂಪಾರಿಸನ್ ವಿತ್ ಲಿಯಮ್ ಲಿವಿಂಗ್ಸ್ಟೋನ್. ಸೊ ಇದೊಂಥರ ವ್ಯಾಲಿಡ್ ಕಂಪಾರಿಸನ್ನೇ. ಸ್ಟಬ್ಸು ಕನ್ಸಿಸ್ಟೆಂಟ್ ಆಗಿ ಆಡ್ತಾರೆ. ಲಿಯಮ್ ಲಿವಿಂಗ್ಸ್ಟೋನ್ ಕನ್ಸಿಸ್ಟೆನ್ಸಿ ಅನ್ನೋದಿರಲ್ಲ. ಬಟ್ ಆಲ್ರೌಂಡಿಂಗ್ ಎಬಿಲಿಟಿ ಅಂತ ಬಂದಾಗ ಲಿಯಮ್ ಲಿವಿಂಗ್ಸ್ಟೋನ್ ಮುಂದೆ ಇರ್ತಾರೆ. ಬಟ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಸ್ ಎ ಬ್ಯಾಟರ್ ಅಂತ ಬಂದಾಗ ಸ್ಟಬ್ಸು ಮುಂದೆ ತೊಗೊತಾರೆ. ಯಾಕಂದರೆ ಒಂದೊಂದು ಟೈಮು ಸೋಲೋ ಅಂತ ಮ್ಯಾಚ್ಗಳಿರುವಂಥ ಟೈಮಲ್ಲಿ ಬಂದ್ಬಿಟ್ಟು ಸಪೋರ್ಟ್ ಕೊಟ್ಕೊಂಡು ನಿಂತ್ಕೊಂಡು ಮ್ಯಾಚ್ನ ಕಡೆಯವ್ರಿಗೂ ತೊಗೊಂಡೋಗುವಂಥ ಎಬಿಲಿಟಿ ಸ್ಟಬ್ಸಿಗಂತೂ ಖಂಡಿತ ಇದೆ. ಲಿಯಮ್ ಲಿವಿಂಗ್ಸ್ಟೋನ್ಗೆ ಆ ಥರ ಎಲ್ಲ ಮ್ಯಾಚ್ಗಳನ್ನ ಸೋಲೋ ಅಂತ ಮ್ಯಾಚ್ಗಳನ್ನ ಎತ್ಕೊಂಡು ಹೋಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಒಂದು ಮ್ಯಾಚ್ನ ಗೆಲ್ತಿದ್ದಾರೆ. ಬಟ್ ಸ್ಟಬ್ಸ್ ಅವರು ಕನ್ಸಿಸ್ಟೆಂಟಾಗಿ ರನ್ಸ್ನ ಹೊಡೆಯುವಂಥ ಎಬಿಲಿಟಿ ಇದೆ. ಅದರಿಂದ ಬ್ಯಾಟಿಂಗ್ ಅಂತ ಬಂದಾಗ ಸ್ಟಬ್ಸಿಗೆ ಕ್ರೆಡಿಟ್ ಹೋಗುತ್ತೆ. ಆಲ್ರೌಂಡಿಂಗ್ ಎಬಿಲಿಟಿ ಅಂತ ಬಂದಾಗ ಲಿಯಮ್ ಲಿವಿಂಗ್ಸ್ಟೋನ್ಗೆ ಬರುತ್ತೆ. ನನ್ನ ಪ್ರಕಾರ ಈಕ್ವಲ್ ಆಗಿ ಮ್ಯಾಚ್ ಮಾಡ್ಬೋದು. ಬಟ್ ಅದು ಸ್ಟಬ್ಸ್ಗೆ ನಾನು ಇಲ್ಲಿ ಕ್ರೆಡಿಟ್ ಕೊಡ್ತಾ ಇದ್ದೀನಿ ಮಗ. ಆ್ಯಂಡ್ ನಂಬರ್ 5 KL ರಾಹುಲ್ ಕಂಪಾರಿಸನ್ ವಿತ್ ಜಿತೇಶ್ ಶರ್ಮಾ. ಕಂಪಾರಿಸನ್ ಇಲ್ಲ. KL ರಾಹುಲ್ ಸಿಕ್ಕಾಪಟ್ಟೆ ಪ್ರೋನು. ಅದು ಮಿಡ್ಲ್ ಆರ್ಡರ್ಲೇ ಆಗಿರಲಿ, ಓಪನಿಂಗ್ ಸ್ಲಾಟಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ, ರನ್ಸ್ ಅಂತೂ ಅವ್ರ ಬ್ಯಾಟಿಂದ ಕನ್ಸಿಸ್ಟೆಂಟಾಗಿ ಬಂದೇ ಬರುತ್ತೆ. ಬಟ್ ಆ ರೇಟು ರೆಡ್ಯೂಸ್ ಆಗ್ಬೋದು. ಆ ರೇಟು ಕೂಡ ಈ ಸಲ ರೆಡ್ಯೂಸ್ ಆಗಂಗಿಲ್ಲ. ಸ್ಟ್ರೈಕ್ ರೇಟ್ ಹೇಳ್ದೇ ಇರೋದು. ಸ್ಟ್ರೈಕ್ ರೇಟು ಅದಕ್ಕೋಸ್ಕರನೇ ಇವ್ರನ್ನ ಮಿಡ್ಲ್ ಆರ್ಡರ್ ಆಡಿಸ್ತಾ ಇರೋದು. ನಾನು ಮಿಡ್ಲ್ ಆರ್ಡರ್ ಆಡಿಸೋದಕ್ಕೆ ಟ್ರೈ ಮಾಡ್ತೀನಿ ಈ ಸೀಸನ್ ಓಪನಿಂಗ್ ಸ್ಲಾಟಿಗಿಂತ.
ಒಂಥರ ಡಿಫ್ರೆಂಟ್ ಕೆ ಎಲ್ ರಾಹುಲ್ ಬರಲಿ, ಒಂದು ಅಗ್ರೆಸಿವ್ ಕೆ ಎಲ್ ರಾಹುಲ್ ಬರಲಿ. T20 ಫಾರ್ಮೆಟ್ ಅವರು ಉಳ್ಕೋಬೇಕು ಅಂದರೆ ಅಗ್ರೆಸಿವ್ ಕೆ ಎಲ್ ರಾಹುಲ್ ನಾವು ನೋಡಬೇಕು. ಆ ಅಗ್ರೆಸಿವ್ ಕೆ ಎಲ್ ರಾಹುಲ್ ನಾವು ನೋಡಬೇಕು ಅಂತಂದರೆ ಅವರು ಮಿಡ್ಲ್ ಆರ್ಡರ್ ಆಡಿದ್ರೆ ಆ ರೇಂಜಿಗೆ ಅಗ್ರೆಸಿವ್ನೆಸ್ ಬರೋದು ಒಂಥರ ಕಾಣಿಸುತ್ತೆ. ಓಪನಿಂಗ್ ಸ್ಲಾಟಲ್ಲಿ ಆಡ್ತು ಅಂದರೆ ಸ್ಲೋ ಆಗಿ ಆಡ್ತಾರೆ, ಮತ್ತೆ ಅದೇ ಓಲ್ಡ್ ಕೆ ಎಲ್ ರಾಹುಲ್ ನೋಡ್ಬೋದು. ನನ್ನ ಪ್ರಕಾರ ಮಿಡ್ಲ್ ಆರ್ಡರ್ ಆಡಿದ್ರೆ ಇಂಡಿಯನ್ ಟೀಮಲ್ಲೂ ಕೂಡ ಆಪ್ಷನ್ಸ್ಗಳು ಓಪನ್ ಅಪ್ ಆಗುತ್ತೆ. ಅವ್ರು ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಅವ್ರು ಮಿಡ್ಲ್ ಆರ್ಡರ್ನೇ ಆಡಬೇಕು ನನ್ನ ಪ್ರಕಾರ. ನಂಬರ್ 6 ಅಭಿಷೇಕ್ ಪೊರಾಲ್ ಕಂಪ್ಯಾರಿಸನ್ ವಿತ್ ಟಿಮ್ ಡೇವಿಡ್. ವಿಕೆಟ್ ಕೀಪರ್ ಬ್ಯಾಟರ್ ಜೊತೆಗೆ ಒಬ್ಬರು ಆಲ್ರೌಂಡರು. ಸೊ ನನ್ನ ಪ್ರಕಾರ ಇಬ್ಬರಿಗೂ ಕೂಡ ಎಬಿಲಿಟಿ ಇದೆ, ಇಬ್ಬರಿಗೂ ಕೂಡ ಮ್ಯಾಚ್ನ ಚೇಂಜ್ ಮಾಡುವಂಥ ಎಬಿಲಿಟಿ ಇದೆ. ಅದನ್ನು ಪೊರಾಲಲ್ಲೂ ಕೂಡ ನೋಡಿದ್ದೀವಿ, ಟಿಮ್ ಡೇವಿಡಲ್ಲೂ ಕೂಡ ನೋಡಿದ್ವಿ. ಸ್ವಲ್ಪ ಟಿಮ್ ಡೇವಿಡಲ್ಲಿ ಜಾಸ್ತಿ ನೋಡಿರ್ಬೋದು, ಬಟ್ ಅಭಿಷೇಕ್ ಪೊರಾಲು ಇನ್ನೂ ಪ್ರೂವ್ ಮಾಡ್ಕೊತಿದ್ರ ಅವರೇನೆ. ಅವ್ರಿಗೂ ಕೂಡ ಸಾಕಾದ ಎಬಿಲಿಟಿ ಇದೆ. ನನ್ನ ಪ್ರಕಾರ ಒಂದು ಸ್ವಲ್ಪ ಸ್ಲೈಟ್ ಎಡ್ಜ್ನ ಟಿಮ್ ಡೇವಿಡ್ ಅವ್ರು ತಗೊಂತಾರೆ, ಬಟ್ ಇಬ್ಬರು ಕೂಡ ಕೇಪಬಲ್ ಇದ್ದಾರೆ, ಇಬ್ಬರು ಕೂಡ ಪವರ್ ಸ್ಟ್ರೋಕರ್ಸೇ. ಒಂಥರ ಏನು ಒಂದು ಓವರಲ್ಲಿ ಒಂದು 20 ರನ್ನು 25 ರನ್ನು ಬೇಕು ಅಂತ ಅಂದ್ರೂ ಕೂಡ ಹೊಡೆಯೋಕ್ಕೆ ಕೇಪಬಿಲಿಟಿ ಇರುವಂಥ ಬ್ಯಾಟರನ್ನು ಇಬ್ಬರೂ ಕೂಡ. ನೋಡೋಣ ಈ ಸೀಸನ್ ಯಾವ ಥರ ಹೋಗುತ್ತೆ ಅನ್ನೋದ್ರ ಮೇಲೆ ಅದು ಗೊತ್ತಾಗುತ್ತೆ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಕ್ಯಾಪಬಿಲಿಟಿ ಇದೆ ಅಂತ. ಸೊ ಪೊರಾಲ್ ಆಡುವಂಥ ಸಾಧ್ಯತೆ ಇದೆ, ಅಥವಾ ಇಲ್ಲಿ ಇವ್ರು ಕೂಡ ಆಡ್ಬೋದು. ಇನ್ ಕೇಸ್ ಏನಾದ್ರು ಕೆ ಎಲ್ ರಾಹುಲ್ ಕೈಲೇನಾದ್ರು ವಿಕೆಟ್ ಕೀಪಿಂಗ್ ಇವರನ್ನು ಮಾಡಿಸಿದ್ರು ಅಂತ ಅಂದರೆ, ಪೊರಾಲ್ನ ಏನಾದ್ರು ಕೂರಿಸಿದ್ರು ಇವರು ಅಂತಂದರೆ ಅಶುತೋಷ್ ಶರ್ಮಾ ಇವ್ರನ್ನೂ ಕೂಡ ಹಾಕೊಂಡು ಆಡಿದ್ರು ಆಡ್ಬೋದು. ಬಟ್ ನನ್ನ ಪ್ರಕಾರ ಪೊರಾಲೇ ಬೆಟರ್ ಇರ್ತಾರೆ ಅಶುತೋಷ್ ಶರ್ಮಾಗಿಂತ. ಅಶುತೋಷ್ ಶರ್ಮಾನ ಇವ್ರು ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಯೂಸ್ ಮಾಡ್ಕೋಬೋದು. ಬೇಕಾದ್ರೆ ಅಲ್ಲ, ಅವ್ರು ಯೂಸೇ ಮಾಡ್ತಾರೆ ಪಕ್ಕ. ಅಶುತೋಷ್ ಶರ್ಮಾ ಆ ರೇಂಜ್ಗೆ ಪ್ರೂವ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ಗೆ ಲಾಸ್ಟ್ ಸಲ, ಅದರಿಂದ ಖಂಡಿತ ಯೂಸ್ ಮಾಡ್ತಾರೆ. ನಮ್ಮ RCB ಅದೇ DDP ಅಥವಾ ಇವ್ರನ್ನ ಮನೋಜ್ ಬಾಂಡ್ಗೆ ಅವ್ರನ್ನ ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಬ್ಯಾಟಿಂಗ್ ಇಂಪ್ಯಾಕ್ಟ್ಸ್ ಅಂತ ಬಂದಾಗ. ಬಟ್ ಅಶುತೋಷ್ ಶರ್ಮಾ ಸಿಕ್ಕಾಪಟ್ಟೆ ಬೆಟರಾಗಿ ಪ್ರೂವ್ ಆಗಿದ್ದಾರೆ IPL ಅನ್ನೋ ಸ್ಟ್ಯಾಂಡರ್ಡಲ್ಲಿ. ಮನೋಜ್ ಬಾಂಡ್ಗೆ ಇನ್ನೂ ಪ್ರೂವ್ ಆಗಬೇಕಾಗಿದೆ, ಅವಕಾಶ ಸಿಕ್ಕಿರಲ್ವ ಅವರು ಪ್ರೂವ್ ಆಗೋದು, ಹಂಗೆ ಹಿಂಗೆ ಪ್ರೂವ್ ಆಗೋಕ್ಕಾಗದೆ ಅಂತ ಕೇಳ್ತೀರಾ. ಸೊ ಓಕೆ, ಇನ್ನು ನಂಬರ್ 7 ಅಂತ ಬಂದಾಗ ಅಕ್ಷರ್ ಪಟೇಲ್ ಕಂಪ್ಯಾರಿಸನ್ ವಿತ್ ಕೃಣಾಲ್ ಪಾಂಡ್ಯ. ಫಾರ್ ಬೆಟರ್ ಇದ್ದಾರೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್. ಇನ್ನೂ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗಿಲ್ಲ, ಬಟ್ ಆದರೂ ಕ್ಯಾಪ್ಟನ್ಸಿ ಕೊಡೋ ಸಾಧ್ಯತೆ ಇದೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಕ್ಷರ್ ಪಟೇಲ್ ಸಿಕ್ಕಾಪಟ್ಟೆ ಮುಂದೆ ಕೃಣಾಲ್ ಪಾಂಡ್ಯಗಿಂತ. ಅದು ಬ್ಯಾಟಿಂಗ್ ವಿಚಾರದಲ್ಲಾಗಿರ್ಬೋದು, ಬೌಲಿಂಗ್ ವಿಚಾರದಲ್ಲಾಗಿರ್ಬೋದು ಕ್ರೆಡಿಟ್ ಕೊಡಲೇಬೇಕು ಅಕ್ಷರ್ ಪಟೇಲ್ಗೆ. ಆ್ಯಂಡ್ ಮಿಚೆಲ್ ಸ್ಟಾರ್ಕ್ ಕಂಪ್ಯಾರಿಸನ್ ವಿತ್ ನಾನು ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಕಂಪೇರ್ ಮಾಡ್ತೀನಿ ಮಿಚೆಲ್ ಸ್ಟಾರ್ಕ್ ಅವ್ರನ್ನ. ಸ್ಟಾರ್ಕ್ ಆ್ಯಂಡ್ ಹ್ಯಾಸಲ್ವುಡ್ ಅಂತ ಬಂದಾಗ ನನ್ನ ಪ್ರಕಾರ ಸ್ಟಾರ್ಕ್ ಅವರು ಮುಂದೆ ಇದ್ದಾರೆ ಅಂತ ಹೌದು, ಲಾಸ್ಟ್ ಸೀಸನು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮ್ಯಾಚಸ್ಗಳು ಓಡಿಸ್ಕೊಂಡ್ರು, ಒಂದು 4-5 ಮ್ಯಾಚಸ್ ಸರ್ಸಾರಾಗಿ ಕೂಸ್ಕೊಂಡ್ರು. ಬಟ್ ಆದಮೇಲೆ ಯಾವ ಥರ ಕಮ್ ಬ್ಯಾಕ್ ಮಾಡ್ರು ಮಿಚೆಲ್ ಸ್ಟಾರ್ಕು, ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಕನ್ವಿನ್ಸ್ ಆಯಿತು. ಈ ಕಡೆ ಹ್ಯಾಸಲ್ವುಡ್ಗೆ ಕಂಪ್ಯಾರಿಸನ್ ಅಂತ ಬಂದಾಗ ಸ್ಟಾರ್ಕು ಸ್ವಲ್ಪ ಲೀಡ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಬ್ಬರು ಕೆಪಬಿಲಿಟಿ ಇರುವಂಥ ಬೌಲರ್ನೇ, ಇಬ್ಬರೂ ಕೂಡ ಅಲ್ಲೇ ಒಂದು ವಿಕೆಟ್ಸ್ ಎತ್ತುವಂಥ ಬೌಲರ್ಗಳೇ. ಬಟ್ ಸ್ಟಾರ್ಕ್ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾರೆ ಹ್ಯಾಸಲ್ವುಡ್ ಕಂಪೇರ್ ಮಾಡ್ತು ಅಂತಂದರೆ. ಆ್ಯಂಡ್ ಕುಲ್ದೀಪ್ ಯಾದವ್ ಕಂಪ್ಯಾರಿಸನ್ ವಿತ್ ಯಾರಿಗೆ ಕಂಪೇರ್ ಮಾಡ್ಬೋದು ಕುಲ್ದೀಪ್ ಯಾದವ್ನ? ಈ ಕಡೆ ನಮ್ಮ ಕಡೆ ಯಾರು ಅಂಥ ಬೌಲರ್ಗಳೇ ಇಲ್ವಲ್ಲ, ಅಂಥ ಸ್ಪಿನ್ನರ್ಗಳೇ ಇಲ್ಲ. ಸುಯಾಶ್ ಜೊತೆ ಕಂಪೇರ್ ಮಾಡ್ಕೋಬೇಕು ಅಷ್ಟೇ. ಕುಲ್ದೀಪ್ ಯಾದವ್ ಸ್ಟ್ರೈಟ್ ಅವೇ ವಿನ್ ಆಗ್ತಾರೆ ಈ ಒಂದು ರೇಸಲ್ಲಿ. ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಯಾದವ್ ಈ ಒಂದು ಸ್ಪಿನ್ನರ್ ಐಕನ್ ಇದೆ, ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಐಕನ್ ಇದೆ. ಸೊ ಇದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಮುಂದೆ ಇದೆ. RCB ಸ್ಪಿನ್ನರ್ ಹೀಗೆ ಕಂಪೇರ್ ಮಾಡ್ತು ಅಂತಂದರೆ RCB ಕೃಣಾಲ್ ಪಾಂಡ್ಯ ಮತ್ತು ಸುಯಾಶ್ ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್ ಹೋದ್ರೂ ಕೂಡ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಏನಿದ್ದಾರೆ ತಿಂದಾಕ್ಬಿಡ್ತಾರೆ ಓವರ್ಸ್ಗಳನ್ನ ಅಂತ ಹೇಳಬೇಕು. ಸೊ ಅದರಿಂದ ನನ್ನ ಪ್ರಕಾರ ಬೆಟರ್ ಆಗಿದೆ ಇವರ ಸ್ಪಿನ್ ಅಟ್ಯಾಕು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಆ್ಯಂಡ್ ಭುವನೇಶ್ವರ್ ಕುಮಾರ್ನ ನಾವು ಕಂಪೇರ್ ಮಾಡ್ಬೋದು T ನಟರಾಜನ್ ಜೊತೆಗೆ ಕಂಪೇರ್ ಮಾಡ್ಬೋದು. ಭುವನೇಶ್ವರ್ ಕುಮಾರ್ ಏನು ಗುರು ಕಂಪೇರ್ ಮಾಡ್ತೀಯಾ, ಭುವಿ ಸ್ಟ್ರೈಟ್ ಅವೇ ವಿನ್ನರ್ ಗುರು ಅಂತ ಹೇಳ್ಬೋದು. ಹೌದು, ಲೆಫ್ಟ್ ಆರ್ಮ್ ಪೇಸರ್ಗೆ ರೈಟ್ ಆರ್ಮ್ ಪೇಸರ್ನ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಬಟ್ ಭುವನೇಶ್ವರ್ ಕುಮಾರ್ ಯಾರಿಗೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ, ಸ್ಟ್ರೈಟ್ ಅವೇ ವಿನ್ನರ್ ಆಗಿ ಡಿಕ್ಲೇರ್ ಮಾಡಿಬಿಡ್ಬೇಕು. ಯಾಕಂದರೆ ಭುವಿ ಅಂಥ ಬೌಲರು ಗುರು ಅಷ್ಟೇ, ಇನ್ನೇನು ಹೇಳ್ತೀರಾ. ಆಮೇಲೆ ಯಶ್ ದಯಾಳ್ ಕಂಪ್ಯಾರಿಸನ್ ವಿತ್ ಮುಖೇಶ್ ಕುಮಾರ್. ಈ ಕಂಪ್ಯಾರಿಸನ್ ಬಂದಾಗ ನನ್ನ ಪ್ರಕಾರ ಮುಖೇಶ್ ಕುಮಾರ್ ಸ್ವಲ್ಪ ಲೀಡ್ನ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಈಕ್ವಲ್ ಆಗೇನೆ ಇದೆ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ ಯಶ್ ದಯಾಳ್ ಅವ್ರದ್ದು ಲಾಸ್ಟ್ IPL ಪರ್ಫಾರ್ಮೆನ್ಸು ಅದು ನೋಡೋಕೆ ಒಂದು ಸ್ವಲ್ಪ ಈಕ್ವಲ್ ಆಗೇನೆ ತೊಗೋಬೋದು. ಮುಖೇಶ್ ಕುಮಾರ್ ಕೂಡ ಒಳ್ಳೆ ಬೌಲರೇನೆ. ಸೊ ಬೌಲಿಂಗ್ ವಿಚಾರಕ್ಕೆ ಅಂತ ಬಂದಾಗ, ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಈಕ್ವಲ್ ಆಗೇನೆ ಇದೆ. RCB ಒಂದು ತೀರಾ ಮುಂದೆ ಹೋಗ್ಬಿಟ್ಟಿದೆ ಅಂತಲ್ಲ, ಅಥವಾ ತೀರಾ ಹಿಂದೆ ಇದೆ ಅಂತಲೂ ಅಲ್ಲ. ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂಥರ ಈಕ್ವಲ್ ಆಗಿದೆ. ಸ್ಪಿನ್ ಡಿಪಾರ್ಟ್ಮೆಂಟಿಗೆ ಬಂತು ಅಂದರೆ ನನ್ನ ಪ್ರಕಾರ ಇವರು ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. 2 ಕ್ವಾಲಿಟಿ ಸ್ಪಿನ್ನರ್ಸ್ ಇರೋದ್ರಿಂದ ನಮ್ಮ RCB 2 ಕ್ವಾಲಿಟಿ ಸ್ಪಿನ್ನರ್ಸ್, ಇನ್ಫ್ಯಾಕ್ಟ್ ಹೆವಿ ಕ್ವಾಲಿಟಿ ಏನಿಲ್ಲ ಸ್ಪಿನ್ ಅಟ್ಯಾಕ್ ಅಂತ ಬಂದಾಗ. ಬ್ಯಾಟಿಂಗಲ್ಲಿ ನನ್ನ ಪ್ರಕಾರ ಮ್ಯಾಚ್ ಮಾಡ್ಬೋದು RCB, ಇವ್ರನ್ನ ಮ್ಯಾಚ್ ಮಾಡ್ಬೋದು, ಇವರು ಅವ್ರನ್ನ ಮ್ಯಾಚ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಸಾಲಿಡ್ ಆಗಿದೆ. ಆಫ್ಟರ್ ಕರುಣ್ ನಾಯರ್ಸ್ ಪರ್ಫಾರ್ಮೆನ್ಸ್ ಅಂತೂ ಕೇಳಂಗೇ ಇಲ್ಲ, ಎಲ್ಲವೋ ತೊಗೊಂಡೋಗ್ಬಿಟ್ಟಿದ್ದಾರೆ ಕರುಣ್ ನಾಯರ್ ಅವರು ಅವರ ಒಂದು ಸ್ಟ್ಯಾಂಡರ್ಡ್ಸ್ನ. ಸೊ ಅದರಿಂದ ನಾನು ಯಾಕೋ ಈ ಟೀಮು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಾನು ಆಪ್ಷನ್ ಆದಾಗ ಹೇಳಿದ್ಕೂ ಇವಾಗ ಹೇಳ್ತಾ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸು ವೇರಿಯೇಷನ್ ಮಾಡಿದ್ದೀನಿ 11ನೇ ಸಖತ್ತಾಗಿದೆ. ಅದೇ ಓಪನಿಂಗ್ ಸ್ಲಾಟ್ ಏನಾದ್ರು ರನ್ ಹೊಡಿತು ಅಂದರೆ, ಫ್ರೇಸರ್ ಮತ್ತು ಫ್ಯಾಫು ರನ್ಸ್ನ ಹೊಡಿತು ಅಂದರೆ, ಚೆನ್ನಾಗಿ ಆಡ್ತು ಅಂತಂದರೆ ಅವಾಗ ಇವ್ರನ್ನ ಬೀಟ್ ಮಾಡೋವಂಥ ಟೀಮ್ ಇಲ್ಲ, ಆ ಥರ ಟೀಮ್ ಟು ಬೀಟ್ ಅನ್ನೋ ಥರ ಆಗೋಗ್ಬಿಡುತ್ತೆ ಡೆಲ್ಲಿ ಕ್ಯಾಪಿಟಲ್ಸು. ಮೇಯ್ನಾಗಿ ಆ ಒಂದು ಓಪನಿಂಗ್ ಸ್ಲಾಟ್ ಒಂದು ಸ್ವಲ್ಪ ಇಲ್ಲಿ ಡಿಫೆಕ್ಟಿವ್ ಆಗಿ ಕಾಣಿಸ್ತಿದೆ ಅಷ್ಟೇ. ಏನೋ ಔಟ್ ಆಗ್ಬೋದು ಬೇಗ ಅಂತ ಅನ್ನಿಸ್ತಾ ಇದೆ RCBಗೆ ಕಂಪೇರ್ ಮಾಡ್ತಾರೆ. ಅದನ್ನು ಬಿಡ್ತು ಅಂತಂದರೆ ಇನ್ನೆಲ್ಲೂ ಕೂಡ ಡಿಮೆರಿಟ್ ಅನ್ನೋದು ಕಾಣಿಸ್ತಾ ಇಲ್ಲ.
ಹಂಗೆ ನೋಡೋಕೆ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ. ಬೌಲಿಂಗ್ ಯೂನಿಟ್ ವಿಚಾರಕ್ಕೆ ಬಂತು ಅಂದರೆ ಆರ್ ಸಿ ಬಿಗೆ ಕಂಪೇರ್ ಮಾಡಿದ್ರೆ ಸ್ಪಿನ್ ಯೂನಿಟು ನನ್ನ ಪ್ರಕಾರ ಸ್ಟ್ರಾಂಗಾಗಿ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಸ್ಲೈಟಾಗಿ ಒಂದು ಸ್ವಲ್ಪ ಹೋಗುತ್ತೆ. ಸ್ಪಿನ್ ಅಟ್ಯಾಕ್ ಒಂದು ಕಡಕ್ಕಾಗಿರೋದ್ರಿಂದ ಒಂಚೂರು ಆಲ್ಮೋಸ್ಟ್ ಇಬ್ಬರು ಒಂದು ರೇಂಜಿಗೆ ಈಕ್ವಲ್ ಆಗೇ ತೂಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಂಪ್ಯಾಕ್ಟ್ ವಿಚಾರಕ್ಕೆ ಬಂದರೆ ಅಶುತೋಷ್ ಶರ್ಮಾ ಸಿಕ್ಕಾಪಟ್ಟೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ, ಈ ಕಡೆ ನಮ್ಮ ಕಡೆ ಮನೋಜ್ ಮಾಡಿವ್ರು ಇನ್ನೂ ಪ್ರೂವ್ ಆಗಬೇಕಾಗಿದೆ. DDPನೂ ಕೂಡ ಇನ್ನೂ ಪ್ರೂವ್ ಮಾಡ್ಕೊಬೇಕಾಗಿದೆ IPL ಸ್ಟ್ಯಾಂಡರ್ಡ್ಸಲ್ಲಿ. ಸೊ ಆದ್ದರಿಂದ ನನಗೇನೋ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಏನು ಗುರು ಎಲ್ಲದರಲ್ಲೂ RCBನೇ ಸ್ಟ್ರಾಂಗ್ ಅಂತ ಹೇಳ್ತೀವಿ, ಇಲ್ಲ ಸ್ವಲ್ಪ ನೋಡಿ ಇವಾಗ ಟ್ಯೂನ್ ಮಾಡ್ಕೊಂಡು ಬಂದಿದ್ದೀನಿ. ಡೆಲ್ಲಿ ಕ್ಯಾಪಿಟಲ್ಸ್ 11ನ ಸ್ವಲ್ಪ ರೀಕ್ರಿಯೇಟ್ ಮಾಡಿದ್ದೀನಿ, ರೀಫ್ರೇಮ್ ಮಾಡಿದ್ದೀನಿ. ಆದ್ದರಿಂದ ಸ್ವಲ್ಪ ಯಾಕೋ ಸ್ಟ್ರಾಂಗಾಗಿ ಕಾಣಿಸ್ತಾ ಇರೋ ಥರ ಫೀಲ್ ಬರ್ತಾ ಇದೆ ನನಗೆ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನು ಅನ್ನಿಸ್ತಾ ಇದೆ ಈ 11 ಡೆಲ್ಲಿ ಕ್ಯಾಪಿಟಲ್ಸ್ ಕಂಪ್ಯಾರಿಸನ್ ವಿತ್ RCB ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುಬಾ.